ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಇನ್ಕ್ಲಾಬ್ ಕಾರ್ಮಿಕರನ್ನು ತುಳಿಯಲು ಹೊರಟಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೌರ ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟ ಎಲ್ಲಿವರೆಗೆ ಹೋರಾಟ? ಹೇಳಿ ಮೇಡಮ್. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅನೇಕ ವರ್ಷದಿಂದ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಲೋಡರ್ ಇರ್ಬೋದು, ಸ್ವೀಪರ್ ಇರ್ಬೋದು ಮತ್ತು ಬೇರೆ ರೀತಿಯ ಕ್ಲೀನರ್ ಇರ್ಬೋದು. ಅನೇಕ ಜನ ಇಲ್ಲಿ ಕೆಲಸ ಮಾಡ್ಲತ್ತಾರ. ಸಾವಿರಗಟ್ಟಲೆ ಜನ ಇಲ್ಲಿದ್ದಾರೆ. 2017-18 ಇಸ್ವಿಗೆ ಕರ್ನಾಟಕ ಸರ್ಕಾರ ಗುತ್ತೇದಾರಿ ಪದ್ಧತಿ, ಗುತ್ತಿಗೆ ಪದ್ಧತಿ, ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದು ಮಾಡಿ ಆರ್ಡರ್ ಮಾಡ್ತು. ಆದ್ರೆ ಕಲಬುರಗಿ ಒಳಗ ಇವತ್ತಿನವರೆಗೂ ಕಾಂಟ್ರಾಕ್ಟ್ ಸಿಸ್ಟಮ್ ಜಾರಿ ಅದ. ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಇರುವಂಥ ಗುತ್ತಿಗೆ ಸಿಸ್ಟಮನ್ನು ರದ್ದು ಮಾಡಿರಿ ನೀವು ಅಂತ ನಾವು ಕೇಳಿದೆವು. ಆದರೆ ಅತ್ಯಂತ ದುರಂತದ ಸಂಗತಿ, ಇಲ್ಲಿ ಅನೇಕ ಜನ ಆಫೀಸರ್ಸ್ ಇದ್ದಾರೆ, MLA MPsಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಎಲ್ಲರೂ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಾರ. ಆದರೆ ಗುತ್ತಿಗೆ ಪದ್ಧತಿ ಇವತ್ತಿಗೂ ಇಲ್ಲಿ ಜಾರಿ ಅದ. ನಮ್ಮ ಲೋಡರ್ಗಳು, ಕ್ಲೀನರ್ಗಳು, ಹೆಲ್ಪರ್ಗಳು, ಸ್ವೀಪರ್ಗಳು ಇವತ್ತಿಗೂ ಗುತ್ತಿಗೆ ಪದ್ಧತಿಯಲ್ಲಿದ್ದಾರೆ. ಅವರು ಇವತ್ತಿಗೂ ನೇರ ಪಾವತಿ ಬಂದಿಲ್ಲ. 1 ವರ್ಷದ ಹಿಂದಿನವರೆಗೂ ನಮ್ಮ ಮಹಾಪೌರ ಕಾರ್ಮಿಕರು, ಪೌರ ಕಾರ್ಮಿಕರು ಸಹಿತ ಗುತ್ತಿಗೆ ಪದ್ಧತಿಯಲ್ಲಿ ಇದ್ರು. ಅನೇಕ ರೀತಿಯ ಶೋಷಣೆ ಅವ್ರ ಮೇಲೆ ನಡೀತಾ ಇತ್ತು. ಪರ್ಮನೆಂಟ್ ಆಗಬೇಕು ಅಂದರೆ ನೇರ ಪಾವತಿ ಬರಬೇಕು. ನೇರ ಪಾವತಿಯು ಸಹಿತ ಬರಗೊಡ್ಲಾರ್ದಂಥ ಅತ್ಯಂತ ದುಷ್ಟ ವ್ಯವಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿ ಜಾರಿ ಇಟ್ಟಿದ್ರು. ಬಹಳ ದೊಡ್ಡ ಹೋರಾಟದ ತರುವಾಯ ಇಲ್ಲಿ ಕಳೆದ ವರ್ಷ ನೇರ ಪಾವತಿಗೆ ತಂದರು 936 ಜನರಿಗೆ. 1.5 ವರ್ಷದ ಮೇಲಾಯಿತು. ಆದರೆ ಇವತ್ತು ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಸಿದ್ಧ ಇಲ್ಲ. ಸೊ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಅವರನ್ನೆಲ್ಲರನ್ನು ಪರ್ಮನೆಂಟ್ ಮಾಡಬೇಕು. ಎಲ್ಲ ಪೌರ ಕಾರ್ಮಿಕರು, ಎಲ್ಲ ಲೋಡರ್, ಸ್ವೀಪರ್, ಹೆಲ್ಪರ್ ಪ್ರತಿಯೊಬ್ಬರನ್ನು ಸಹಿತ ತಕ್ಷಣ ನೇರ ಪಾವತಿಗೆ ತಂದು ಅವರನ್ನು ಪರ್ಮನೆಂಟ್ ಮಾಡೋ ಕೆಲಸ ಈ ಸರ್ಕಾರದ ಆದ್ಯ ಕರ್ತವ್ಯ. ಯತೀಂದ್ರ ಅವರು ಇವತ್ತು ಇದಕ್ಕೆ ಮಿನಿಸ್ಟರ್ ಇದ್ದಾರ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಇಡೀ ಹೋರಾಟವನ್ನು ತಗೊಂಡು ಹೋಗ್ತಾ ಇದ್ದೀವಿ. ಪರ್ಮನೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಹುಚ್ಚಾಟಗಳು, ನಿಮ್ಮ ಒಣ ಮ್ಯಾಲಿನ ಮಾತುಗಳು ಇವುಗಳನ್ನು ಯಾವ ಕಾರಣಕ್ಕೂ ನಾವು ಸಪೋರ್ಟ್ ಮಾಡೋದಿಲ್ಲ. ನೀವು ಪರ್ಮನೆಂಟ್ ಮಾಡಲೇಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಮಹಾನಗರ ಪಾಲಿಕೆ ಮುಂದೆ 15 ದಿವಸದ ಹಿಂದೆನೇ ಹೋರಾಟ ಮಾಡ್ತೀವಿ ಅಂತ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಎಲ್ಲ ನೇರ ಪಾವತಿದಲ್ಲಿ ಇರುವಂಥ ಕಾರ್ಮಿಕರೊಂದಿಗೆ ಉಳಿದೆಲ್ಲ ಕಾರ್ಮಿಕರು ಬಂದಿದ್ದಾರೆ. ನಾವಿವತ್ತು ನಮ್ಮ ಹಕ್ಕುಗಳನ್ನು ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಗೆಲ್ಲೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ಪರ್ಮನೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ಏನಿಲ್ಲ, ಪೌರ ಕಾರ್ಮಿಕ ನಮ್ಮ ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ.